ನೋಡು ಗಿಡ ಹೆಂಗ್ ಬಾಗ್ಬಿಟ್ಟಿದೆ ಮಳೆ ಬಂದ್ಬಿಟ್ಟು. ಪಾಪ ಬಾಮ್ಮ ಬಾ ಬಾ, ಒಳ್ಳೆ ಬೆಕ್ತರ ಹೊಡಕ್ಕಿಲ್ಲ. ಯಾವ್ದು ಮಿಲ್ಕಿ ಮಿಸ್ಟಾ? ಮಿಲ್ಕಿ ಮಿಸ್ಟ್ ಬೇಡ, ಬೇರೆ ಯಾವ್ದಿಲ್ವಾ ನೋಡು. ಯಾವ್ದು ಚೆನ್ನಾಗಿತ್ತು? ಓಕೆ ತಗೋ. ಓಕೆ ಏನ್ ತಗೋತಾ ಇದ್ದೀರಾ ಮಹದೇವ್? ತೆಂಗಿನಕಾಯಿ ಯಾವೆಲ್ಲ ಜುಟ್ಟು ಕಿತ್ತಿ ಇಟ್ಬಿಡೋದು, ಜುಟ್ಟೇ ಇಲ್ಲ ಯಾವ. ನೋಡಿ ನೋಡಿ ತೆಂಗಿನಕಾಯಿನ ಹೆಂಗ್ ಚೆಕ್ ಮಾಡ್ತಾವ ನೋಡಿ ನೋಡಿ. ಇದನ್ನ ತಗೋ. ಇದೇನು ಅದೇನು ಎರಡು ಒಂದೇ ತಾನೇ ಒಳಗಿರೋದು, ಇದೇ ಹೋಗಿರೋದು. ಒಳ್ಳೆ ವೇಸ್ಟ್ ತರ ಐತೆ ಇದು, ನೋಡಿಲ್ಲ ಇಲ್ಲೆಲ್ಲ. ಹೌದಾ? ಮೋಕ್ಷ ಅಂತೆ, ಇಲ್ಲಿಂದ ಹಂಗೇನು ಬೇಡ. ಇಲ್ಲ ಮಾಡ್ಬೇಕು ನಿಮ್ದು. ಜಾಗ್ರಿ ಪೌಡರ್ ತಗೊಳೋದಾ? ಜಾಗ್ರಿ ಪೌಡರು ಅಲ್ಲಿ ಇರೋ ಜಾಗ್ರಿದು ಇದೆ, ಪೌಡರ್ ಖಾಲಿ. ಪೌಡರ್ ಎಲ್ಲ ಕಡೆ ಪೌಡರ್ ಇದ್ರಲ್ಲೆಲ್ಲ ಬೇಡ. ಎಷ್ಟಿದೆ ಇದು? ಚಾಕ್ಲೇಟ್ ಮಾಡಕ್ಕೆ ಅಲ್ಲಿ ನೋಡು ಬಾ, ಇಲ್ಲಿ ಪೌಡರ್ಸ್ ಇದೆ, ಸೆಲೆಕ್ಟ್ ಮಾಡು. ಬಟ್ ಇದು ಸ್ವಲ್ಪ ರಿಚ್ ಆಗಿತ್ತು ಬೆಲ್ಲದ್ದು, ಲೈಟ್ ಫೀಲ್ ಆಗ್ತಿದೆ. ಅದೇ ಇದೇ ತಗೊಳ್ಳೋದಾ? ಎಲ್ಲ ಕೊಡ್ಸಿದ್ನಲ್ಲ, ಏನ್ ಮಾಡ್ದೆ? ಖಾಲಿ ಆಗೈತೆ. ಏನ್ ಮಾಡಿದೆ ಅಂದ್ರೆ, ಇಲ್ಲಿ ಚಿತ್ರಾನ್ನಕ್ಕೆ ಯಾವ ಐಟಮು ಇಲ್ಲ. ನೀವು ಹೋಗುವ, ಇಲ್ಲೆಲ್ಲ ಚಿತ್ರಾನ್ನಕ್ಕೆ ಐಟಮ್ ಇದೆ ಅಂತ ಬಂದ ನಾನು. ತಗೋಬೇಕು ಸಾಂಬಾರ್ ಪೌಡ್ರಾ? ಯಾವ್ದು ತಗೊಳೋದಾ? ಇದಲ್ಲ ಯಾವ್ದೋ ಶಕ್ತಿ ಈಸ್ಟರ್ನ್ ಅಲ್ಲ, ಬೇಡ. ಬ್ರ್ಯಾಂಡ್ ಹೆಸರು ಹೇಳ್ಬೇಡ, ಬ್ರ್ಯಾಂಡ್ ಹೆಸರು ಹೇಳ್ಬೇಡ. ಯಾವ್ದೋ ಅಂತ ತಗೊಂಡ್ ಟ್ರೈ ಮಾಡಿ ಸುಮ್ಮನೆ ಹಚ್ಚಿದ. ಓಕೆ, ಟೈಮಿಂಗ್ ತಗೊಳೋದ. ನಾನು ಬ್ಲಾಗ್ಗೋಸ್ಕರ ಜಾಮೂನ್ ಮಾಡ್ತಾ ಇಲ್ಲ, ಹಬ್ಬಕ್ಕೋಸ್ಕರ ಮಾಡ್ತಾ ಇರೋದು. ನೋ, ಐ ಕಾಂಟ್, ಸಾರಿ. ಚಿತ್ರಾನ್ನಕ್ಕೆಲ್ಲ ಏನೇ ಇವೆಲ್ಲ ಏನಕ್ಕೆ ಬೇಕೆ? ಸುಮ್ಮನೆ ಮಾಡೋ ಚಿತ್ರಾನ್ನಕ್ಕೆ ಗಂಧದ ಕಡ್ಡಿ ಹಾಕ್ತಾರ. ಹಬ್ಬ ಚಿತ್ರಾನ್ನಕ್ಕೆ ಯಾವ ಐಟಮ್ ಐತೆ ಹೇಳಿಲಿ? ಬೆಲ್ಲ, ಮೊಸರು, ಅಗರಬತ್ತಿ, ಲಿಟಲ್ ಆರ್ಟ್ ಯಾವ ತಗೊಂಡಿರೋಣ? ಇಟ್ಬಿಡು, ಹೋಗಿದೆ. ಬೇಡ ಬೇಡ, ಇಟ್ಬಿಡು. ತಿನ್ನೋದು ಇವನು, ನನ್ನ ಮೇಲೆ ಹಾಕೋದು. ನಾವು ಹಬ್ಬಕ್ಕೆ ಬಾಳೆ ಎಲೆ ಊಟನ ಮಾಡೋ ಅಂಥ ಒಂದು ಅಭ್ಯಾಸನ ಇಟ್ಕೊಂಡಿದ್ದೀವಿ. ಅದು ಒಂದು ಆರೋಗ್ಯಕ್ಕೂ ಒಳ್ಳೆಯದು ಕೂಡ. ಹಾಗೆ ಹಬ್ಬ ಅನ್ನೋ ಆ ಒಂದು ವೈಬ್ಸ್, ಆ ಒಂದು ಸಂಭ್ರಮ ಕೂಡ ಕೊಡುತ್ತೆ ಅಂತ ಹೇಳಿ ನಾವು ಬಾಳೆ ಎಲೆಯನ್ನು ಕೂಡ ತಗೊಂಡ್ವಿ. ಹಾಗೆ ಬೆಳಗ್ಗೆ ಎದ್ದು ನನಗೆ ಯಾವ ರೀತಿಯಾಗಿ ಬರುತ್ತೆ ಆ ರೀತಿಯಾಗಿ ನಾನು ರಂಗೋಲಿ ಬಿಟ್ಟೆ. ನಮ್ಮದು ಬಂದು ಗಾರೆ ನೆಲ ಇಲ್ಲ ಮನೆ ಮುಂದೆ. ನಾವಿರೋದು ಫಸ್ಟ್ ಫ್ಲೋರ್ ಆಗಿರೋದ್ರಿಂದ ಸೊ ಅಲ್ಲಿ ಯಾವ ಥರ ಆಗುತ್ತೆ ಆ ರೀತಿಯಾಗಿ ಅಡ್ಜಸ್ಟ್ ಮಾಡಿಕೊಂಡು ನಾನು ರಂಗೋಲಿ ಬಿಟ್ಟೆ. ಆ್ಯಕ್ಚುಲಿ ತುಂಬ ಗಾಳಿ ಮಳೆ ಇರೋದ್ರಿಂದ ಸ್ವಲ್ಪ ಕಷ್ಟ ಕೂಡ ಆಯಿತು. ಸೊ ನಾವು ಹಬ್ಬಕ್ಕೆ ಮಾಡಿದಂಥ ಐಟಮ್ಸ್ಗಳು ಬಂದು ಸಾಂಬಾರು ಮಾಡಿದ್ವಿ,
ಹಾಗೆ ಮ್ಯಾಂಗೋ ಸ್ವಲ್ಪ ಉಪ್ಪು ಖಾರ ಹಾಕಿ ಅದನ್ನು ಕೂಡ ಒಂದು ಇನ್ಸ್ಟ್ಯಾಂಟ್ ಪಿಕಲ್ ಥರ ಮಾಡಿದ್ವಿ. ಇದು ಬಂದು ನನ್ನ ಹಸ್ಬೆಂಡ್ ಮಾಡಿದ್ದು ಆ್ಯಕ್ಚುಲಿ. ಮ್ಯಾಂಗೋಸ್ ಎಲ್ಲ ಕಟ್ ಮಾಡಿಬಿಟ್ಟು ಅದಕ್ಕೆ ಉಪ್ಪು ಖಾರ ಹಾಕಿ, ಆಮೇಲೆ ವಡೆಗೆ ಅಂತ ಹೇಳಿ ಕಡಲೆಬೇಳೆ ನೆನೆಸಿದ್ದೆ. ಇದು ಬಂದು ಮ್ಯಾಂಗೋ ಚಿತ್ರಾನ್ನಕ್ಕೆ ಗೊಜ್ಜು ರೆಡಿ ಮಾಡ್ಕೊಂಡಿದ್ದೆ. ಹಾಗೆ ಇದು ಹೂರ್ಣ ಒಬ್ಬಟ್ಟು ಮಾಡೋಣ ಅಂತ ಹೇಳಿ, ಇದು ನಾನು ಫಸ್ಟ್ ಟೈಮ್ ಮಾಡಿದ್ದು ಒಬ್ಬಟ್ಟು ಆ್ಯಕ್ಚುಲಿ, ಹಾಗಾಗಿ ಹೂರ್ಣ ರೆಡಿ ಮಾಡ್ಕೊಂಡಿದ್ದೆ. ಹಾಗೆಯೇ ಇಲ್ಲಿ ಬಂದು ರೈಸ್ ಇಟ್ಟಿದ್ವಿ ಮತ್ತು ಕಾಳಿನ ಪಲ್ಯ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಹಾಗಾಗಿ ಟೋಟಲಾಗಿ ನಾನು ಅಡುಗೆ ಮಾಡಿ ಕೊನೆಗೆ ಕಳಿಸ್ತೀನಿ. ಹಾಗೆ ಇನ್ನು ನಮ್ಮ ಟಿ ವಿ ಕ್ಯಾಬಿನೆಟ್ಟಲ್ಲಿ ಇದ್ದಿದ್ದಂಥ ಇನ್ನೊಂದು ಸ್ವಲ್ಪ ದೇವ್ರುಗಳಿಗೆಲ್ಲ ನಾನು ಈ ರೀತಿಯಾಗಿ ಡೆಕೋರೇಷನ್ಸ್ ಮಾಡಿದ್ದೆ. ಹಬ್ಬ ಆಗಿರೋದ್ರಿಂದ ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ರಂಗೋಲಿ ಬಿಡೋದಾಗಲಿ, ದೇವ್ರ ಪೂಜೆ ಮಾಡೋದಾಗಲಿ ತುಂಬ ಆಸಕ್ತಿ ವಹಿಸ್ತಾರೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ದೇವರಿಗೆ ನಾನು ಅಲಂಕಾರವನ್ನು ಮಾಡಿಬಿಟ್ಟು ಕೊನೆಗೂ ಊಟಕ್ಕೆ ಅಂತ ಹೇಳಿ ಕೂತ್ಕೊಂಡೇ ಬಿಟ್ವಿ. ನಮ್ಮನೆ ಸ್ಪೆಷಲ್ ಬಂದು ಕಾಳಿನ ಪಲ್ಯ, ಮ್ಯಾಂಗೋ ಚಿತ್ರಾನ್ನ, ಮಸಾಲೆ ವಡೆ, ಹಾಗೆ ಇನ್ಸ್ಟ್ಯಾಂಟ್ ಮ್ಯಾಂಗೋ ಪಿಕ್ಕಲ್ ಮತ್ತು ಒಬ್ಬಟ್ಟು ಕೂಡ ಮಾಡಿದ್ದೆ. ಅದರ ಜೊತೆಗೆ ರೈಸ್ ಕೂಡ ಇತ್ತು, ಹಾಗೆ ಕಾಳಿನ ಸಾಂಬಾರು ಮಾಡಿದ್ದೆ ಮತ್ತು ಹಾಗೆ ಮೊಸರಿತ್ತು, ಸಾಂಬಾರು ಕೂಡ ಮಾಡಿದ್ದೆ. ಹೀಗೆ ಒಳ್ಳೆ ಬ್ಯಾಟಿಂಗ್ ಮಾಡಿದ್ವಿ ಹಬ್ಬಕ್ಕೆ.